ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಪುನರ್ ಪರಿಶೀಲಿಸುವಂತೆ ಸುಪ್ರೀಂ ಕೋರ್ಟ್ಗೆ ಪವಿತ್ರ ಗೌಡ ಅರ್ಜಿಯನ್ನು ಹಾಕಿರುವಂಥದ್ದು. ಏನು ಒಂದು ಆದೇಶ ಕೊಟ್ಟಿತ್ತು ಹೈಕೋರ್ಟ್. ಆ ಒಂದು ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಆದೇಶ ಅರ್ಜಿಯನ್ನು ಪುನರ್ ಪರಿಶೀಲಿಸುವಂತೆ ಅಥವಾ ಆದೇಶವನ್ನು ಪುನರ್ ಪರಿಶೀಲನೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದ. ಹೈಕೋರ್ಟ್ ನೀಡಿದಂತಹ ಒಂದು ಜಾಮೀನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ಆ ಒಂದು ವಿಚಾರವಾಗಿ ಅರ್ಜಿಯನ್ನು ಹಾಕಿದರೆ ಆದೇಶವನ್ನು ಪರಿಶೀಲನೆ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪವಿತ್ರ ಗೌಡ. ಸರ್ಕಾರದ ಪರ ವಕೀಲ ಅನಿಲ್ ನಿಶಾನಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇದೇ ಒಂದು ವಿಚಾರವಾಗಿ ಪವಿತ್ರ ಗೌಡ ಪುನರ್ ಪರಿಶೀಲನೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೌದು, ಆದರೆ ಗುರುವಾರ ನ್ಯಾಯಮೂರ್ತಿ ಪರ್ದಿವಾಲ ನೇತೃತ್ವದ ದ್ವಿಸದನದ ಒಂದು ಪೀಠ ವಿಚಾರಣೆ ನಡೆಸಿತ್ತು. ಆ ಒಂದು ವಿಚಾರವಾಗಿ ಪುನರ್ ಪರಿಶೀಲನಾ ಅರ್ಜಿಯನ್ನು ಪ್ರಶ್ನೆಯನ್ನು ರಾಜ್ಯ ಸರ್ಕಾರದ ಒಂದು ಪರ ವಕೀಲರು ಕೂಡ ಅದನ್ನು ನೋಡಿಕೊಳ್ತಾರೆ. ಅರ್ಜಿಯ ಒಂದು ಪ್ರತಿ ನೀಡಿದರೆ ಯಾವ ಆಧಾರದ ಮೇಲೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾವು ತಿಳ್ಕೊಳ್ತೀವಿ. ಆ ಮೂಲಕ ಏನು ಉತ್ತರ ಕೊಡಬೇಕು ಕೊಡ್ತೀವಿ ಅದಕ್ಕೆ ಅಂತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕೋರ್ಟ್ನ ಒಂದು ಆದೇಶ ಇದೆ ಅದರ ಒಂದು ಪುನರ್ ಪರಿಶೀಲನೆ ಆಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿರುವಂಥದ್ದು ಪವಿತ್ರ ಗೌಡ. ಆದೇಶದ ಒಂದು ಪರಿಶೀಲನೆಯನ್ನು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಹಾಕಿದ್ದಾರೆ. ಪುನರ್ ಪರಿಶೀಲನೆ ಆಗಬೇಕು ಈ ಒಂದು ವಿಚಾರವಾಗಿ ಅಂತ ಸರ್ಕಾರದ ಪರ ವಕೀಲ ಆಗಿರುವಂತಹ ಅನಿಲ್ ನಿಶಾನಿ ಅವರು ಹೇಳುತ್ತಾರೆ. ಈ ಒಂದು ವಿಚಾರವಾಗಿ ಪವಿತ್ರ ಗೌಡ ಅವರು ಯಾವ ಉದ್ದೇಶದಿಂದ ಯಾವ ಕಾರಣದಿಂದ ಈ ಒಂದು ಅರ್ಜಿಯನ್ನು ಹಾಕಿದ್ದಾರೆ ಅನ್ನೋದು ಗೊತ್ತಾಗಬೇಕಂದ್ರೆ ಅದರ ಒಂದು ಪ್ರತಿ ನಮಗೆ ಸಿಗಬೇಕು. ಆ ನಂತರ ನಾವು ನೋಡ್ತೀವಿ ಅಂತ ಹೇಳುತ್ತಾ ಇದ್ದಾರೆ. ಪುನರ್ ಪರಿಶೀಲನೆ ಒಂದು ಅರ್ಜಿಯನ್ನು ಒಂದು ಪ್ರತಿಯನ್ನು ರಾಜ್ಯ ಸರ್ಕಾರದ ಪರ ವಕೀಲರು ಇನ್ನೂ ಕೂಡ ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೋಡಬೇಕು. ನಾವು ಯಾವ ಆಧಾರದ ಮೇಲೆ ಇವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದು ನಮಗೆ ತಿಳಿಬೇಕು. ನಾವು ನೋಡಿ ತಿಳ್ಕೊಂಡು ಆಮೇಲೆ ಅದಕ್ಕೇನು ಉತ್ತರ ಕೊಡಬೇಕು ಕೊಡುತ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಇನ್ನೂ ಕೂಡ ಎಲ್ಲರೂ ಕೂಡ ಜೈಲಲ್ಲಿದ್ದಾರೆ. ದರ್ಶನ್ ಆಗಿರ್ಬೋದು, ದರ್ಶನ್ ಜೊತೆ ಇದ್ದಂತಹ ಕೆಲ ಜನರು ಆಗಿರ್ಬೋದು, ದರ್ಶನ್ ಅಂಡ್ ಗ್ಯಾಂಗ್ ಅಂತ ಅವರು ಆಗಿರ್ಬೋದು, ಪವಿತ್ರ ಗೌಡ ಅವರು ಎಲ್ಲರೂ ಕೂಡ ಇನ್ನೂ ಜೈಲಲ್ಲೇ ಇದ್ದಾರೆ. ಯಾವಾಗ ಹೊರಗೆ ಬರ್ತೀವೋ ಇಲ್ಲ ಅಂತ ಕಾದು ನೋಡ್ತಾ ಇದ್ದಾರೆ. ಆದರೂ ಕೂಡ ಅವ್ರಿಗೆ ಇನ್ನೂ ಜಾಮೀನು ಭಾಗ್ಯ ಸಿಕ್ಕಿಲ್ಲ. ಆದರೆ ಈ ಒಂದು ಹೈಕೋರ್ಟ್ ನೀಡಿದಂಥ ಒಂದು ಜಾಮೀನು ರದ್ದುಗೊಳಿಸಿತ್ತಲ್ಲ, ಜಾಮೀನಿಗೆ ಅರ್ಜಿ ಹಾಕಿರ್ತಾರೆ, ಅದನ್ನು ಅರ್ಜಿ ಅಂದರೆ ಜಾಮೀನು ಕೊಡಲ್ಲ ಅಂತ ಹೇಳಿ ರದ್ದುಗೊಳಿಸಿತ್ತು ಅವರ ಒಂದು ಅರ್ಜಿಯನ್ನು. ಯಾಕೆ ನೀವು ರದ್ದುಗೊಳಿಸಿದ್ರಿ ಅಂತ ಹೇಳಿ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿರುವಂಥದ್ದು. ಒಂದು ಆದೇಶದ ಪುನರ್ ಪರಿಶೀಲನೆ ಆಗಬೇಕು. ಹೈಕೋರ್ಟ್ ಯಾಕೆ ಈ ರೀತಿಯಾದಂತಹ ಒಂದು ಆದೇಶವನ್ನು ಹೊರಡಿಸ್ತು ಅಂತ. ಇನ್ನೂ ಒಂದು ಕಡೆ ನೋಡಿ ವಕೀಲರು ಕೇಳುತ್ತಾರೆ, ಸರ್ಕಾರದ ಪರ ವಕೀಲರು ಅವರು ಯಾವ ಕಾರಣದಿಂದ ಯಾವ ಒಂದು ಉದ್ದೇಶದಿಂದ ಈ ಒಂದು ಅರ್ಜಿಯನ್ನು ಹಾಕಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ನಾವು ಅದನ್ನು ಇನ್ನೂ ನೋಡಿಲ್ಲ, ನೋಡಬೇಕು. ಅದನ್ನು ನೋಡಿಕೊಂಡು ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಉತ್ತರವನ್ನು ಕೂಡ ಕೊಡ್ತೀವಿ ಅಂತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಗೊತ್ತಿರುವಂತಹ ವಿಚಾರ. ಹೀಗಾಗಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ಕೊಟ್ಟಂತಹ ಒಂದು ತೀರ್ಪನ್ನು ಪ್ರಶ್ನೆ ಮಾಡಿ ಆದೇಶವನ್ನು ಪ್ರಶ್ನೆ ಮಾಡಿ ಜಾಮೀನನ್ನು ರದ್ದು ಮಾಡಿದ್ರು. ಯಾಕೆ ರದ್ದು ಮಾಡಿದ್ರು ಅಂತ ಹೇಳಿ ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಬಾಗಿಲನ್ನು ತಟ್ಟಿದ್ದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.